ಮುಧೋಳದಲ್ಲಿ ಸಿಡಿದೆದ್ದ ಹಿಂದೂಗಳು. ಪಹಲ್ಗಾಮ್ ಘಟನೆ ಖಂಡಿಸಿ ತೀವ್ರ ಆಕ್ರೋಶ. ಎಲ್ಲೆಲ್ಲೂ ಆಕ್ರೋಶಗಳ ಸುರಿಮಳೆ, ರಾಷ್ಟ್ರಭಕ್ತಿಯ ಘೋಷಣೆಗಳ ಉದ್ಘೋಷ, ಕೇಸರಿ ಧ್ವಜಗಳ ಹಾರಾಟ, ರಾತ್ರಿ ಬೆಳಕಲ್ಲಿ ನಡೆದ ಪ್ರತಿಭಟನಾ ಮೆರವಣಿಗೆ. ಇದು ಪಹಲ್ಗಾಮ್ ಹತ್ಯೆ ಖಂಡಿಸಿ ಮುಧೋಳದಲ್ಲಿ ಪ್ರತಿಭಟನೆಯ ದೃಶ್ಯಗಳು. ಪಹಲ್ಗಾಮ್ನಲ್ಲಿ ಹಿಂದೂ ಪ್ರವಾಸಿಗರ ಮೇಲೆ ಉಗ್ರರ ದಾಳಿಗೆ ಹಿಂದೂಗಳು ಆಕ್ರೋಶಗೊಂಡಿದ್ದಾರೆ. ಮುಧೋಳ ನಗರದಲ್ಲಿ ಹಿಂದೂ ಜಾಗರಣ ವೇದಿಕೆ ವತಿಯಿಂದ ಪ್ರತಿಭಟನೆ ಹಮ್ಮಿಕೊಂಡಿದ್ರು. ಶಿವಾಜಿ ಸರ್ಕಲ್ನಿಂದ ಆರಂಭವಾದ ಮೆರವಣಿಗೆ ಗಾಂಧಿ ಸರ್ಕಲ್, ಪುತ್ತೂರ್ ಗೇಟ್ ಸೇರಿದಂತೆ ನಗರಾದ್ಯಂತ ಮೆರವಣಿಗೆ ನಡೆಯಿತು. ಧಿಕ್ಕಾರಗಳ ಘೋಷಣೆಗಳು ಕೇಳಿಬಂತು. ನಮ್ಮಲ್ಲಿರತಕ್ಕಂಥ ರಾಜಕಾರಣಿಗಳು ಅಟ್ಲೀಸ್ಟ್ ಹಿಂದೂ ಧರ್ಮದ ಮೇಲೆ ದಾಳಿ ಆದಾಗ, ಹಿಂದೂ ಧರ್ಮಕ್ಕೆ ಧಕ್ಕೆ ಬಂದಾಗ ಅಟ್ಲೀಸ್ಟ್ ನೀವು ಒಂದಾಗ್ರಿ. ಉಳಿಕೆವು ನಿಮ್ಮ ರಾಜಕೀಯ ಸ್ಟೇಟಸ್ ಏನದು, ಸ್ಟಡೀಸ್ ಏನಾಯಿತು, ಗೆದ್ಯಾಕೆ ಏನು ಮಾಡಬೇಕೆಲ್ಲ ಮಾಡಿರಿ. ಆದರೆ ಧರ್ಮಕ್ಕೆ ಧಕ್ಕೆ ಆದಾಗ ಮಾತ್ರ ನೀವು ಕೂಡಲಿಲ್ಲ ಅಂತಂತಂದ್ರೆ ಏನಿದು? ಹಿಂದೂ ಧರ್ಮ ಎಷ್ಟು %? 85 ಇದ್ರೆ ನಾವು ಹಿಂದೂಗಳು ಕೂಡಿದಾಗ ಎಷ್ಟು? ಲಿಂಗಾಯತರು 9%, ಕುರುಬರು 6%, ವಿಶ್ವಕರ್ಮರು 3% ಎಲ್ಲ ಇದೆ. ಮುಸಲ್ಮಾನ್ ಇರತಕ್ಕಂಥ ಜನಸಂಖ್ಯೆ ಎಷ್ಟು? 13.5. ಎಲ್ಲರೂ ಹೇಳ್ತಾರೆ 19, 20 ಅಂತ. 12.5, 20 ಕೋಟಿ ಮ್ಯಾಕ್ಸ್ ಚಿಲ್ಲರ್ ಏನೋ ಅದಾರು. ನಮ್ಮ ಮುಂದೆ ಅಷ್ಟು ಅವರು. ಆದರೆ ನಾವು ಅಶಾಂತಿ ಬಗ್ಗೆ ನಾವು ಇದನ್ನಿಟ್ಟಿಲ್ಲ. ನಮ್ದೇನಿದ್ರು ಶಾಂತಿ. ನಮ್ಮ ದೇಶವನ್ನು ನೋಡಿ ಉಳಿಕಿದ ದೇಶಗಳ ಶಾಂತಿ ಸಮುದ್ರದಲ್ಲಿ ತೇಲ್ತೀವಿ. ಭಾರತದ ಸಂಸ್ಕೃತಿಯನ್ನು ನಾವು ಇದನ್ನು ಮಾಡ್ಕೊಂಡ್ರೆ ಪಾಲಿಸ್ಕೊಂಡು ಬಂದ್ರೆ ಅಂತ ಅನ್ನುವಂಥ ಒಂದು ನಿಟ್ಟಿನಲ್ಲಿ ಇದ್ದಾಗ ನಾವು ಇದನ್ನು ಮರುಕಳಿಸೋದು ಅಂತಂದ್ರೆ ನಮ್ಮ ದೇಶದ ರಾಜಕಾರಣಿಗಳನ್ನು ಇಸ್ರೇಲ್ ಮಾದರಿಯಲ್ಲಿ ಕಾನೂನನ್ನು ವ್ಯವಸ್ಥೆ ಮಾಡಬೇಕು. ಪಂಚಿನ ಮೆರವಣಿಗೆ ಮೂಲಕ ನೋವನ್ನ ಹೊರಹಾಕಿದ್ರು. ಕೇಸರಿ ಧ್ವಜಗಳ ಹಾರಾಡಿಸಿ ಹಿಂದೂ ತಾಕತ್ತು ಪ್ರದರ್ಶನವಾಯಿತು. ದೇಶ ವಿರೋಧಿ ಕಾನೂನುಗಳನ್ನ ಬದಲಿಸಲು ಆಗ್ರಹ ಮಾಡಿದ್ರು. ಇವತ್ತು ಈ ಜಿಹಾದಿ ಮನಸ್ಥಿತಿ ಇರುವಂಥ ಕಾಂಗ್ರೆಸ್ಸಿನ ಕೆಲವು ನಾಯಕರು ಇವತ್ತು ಹಿಂದೆ ಏನು ಕಾನೂನು ಮಾಡಿದ್ದಾರೆ ಆ ಕಾನೂನುಗಳನ್ನೆಲ್ಲ ತೆಗೆದು ಹಾಕಬೇಕು. ಇವತ್ತು ನಮ್ಮ ಸೈನಿಕರಿಗೆ ಗುಂಡು ಹಾಕಿದ್ರು ಕೂಡ ಅವರು ತಡ್ಕೋಬೇಕು. ಇವರಿಗೆ ಗುಂಡು ಹಾಕಕ್ಕೆ ಪರ್ಮಿಷನ್ ಇಲ್ಲ. ಅಂಥ ಒಂದು ಕಾನೂನನ್ನು ಈ ನೀಚ ಕಾಂಗ್ರೆಸ್ ಸರ್ಕಾರ ಇವತ್ತು ಮಾಡಿದೆ. ಅಂಥ ಕಾನೂನನ್ನು ತೆಗಿಬೇಕು. ಯಾರು ನಮ್ಮ ಬೌಂಡ್ರಿ ಒಳಗೆ ನುಗ್ಗುತ್ತಾರೋ ಅವ್ರನ್ನ ನೇರವಾಗಿ ಗುಂಡಿಕ್ಕಿ ಕೊಲ್ಲುವಂಥ ಒಂದು ಕೆಲಸ ನಮ್ಮ ಸೈನಿಕರಿಗೆ ಅವಕಾಶ ಕೊಡಬೇಕಂತೇಳಿ ನಾವು ಇವತ್ತು ಕೇಂದ್ರ ಸರ್ಕಾರವನ್ನು ಮನವಿ ಮಾಡ್ತೀವಿ. ಪಹಲ್ಗಾಮ್ನಲ್ಲಿ 28ಕ್ಕೂ ಅಧಿಕ ಪ್ರವಾಸಿಗರನ್ನ ಉಗ್ರಗಾಮಿಗಳು ಗುಂಡಿಟ್ಟು ಭೀಕರವಾಗಿ ಹತ್ಯೆ ಮಾಡಿದ್ದು ಜಗತ್ತಿನಾದ್ಯಂತ ಆತಂಕ ಉಂಟು ಮಾಡಿದೆ. ದೇಶಾದ್ಯಂತ ಈಗ ಹಿಂದೂ ಸಂಘಟನೆಗಳು ತೀವ್ರ ಆಕ್ರೋಶಗೊಂಡಿವೆ. ರನ್ ಟಿವಿ ನ್ಯೂಸ್, ಮುಧೋಳ. ರನ್ ಟಿವಿ ನ್ಯೂಸ್ ವಿಡಿಯೋಸ್ ನೋಡಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡಿ.